ಕೈಕೊಟ್ಟ ಮಳೆರಾಯ ಹೊಲದಲ್ಲಿ ಸೊರಗಿದಂತಹ ಹತ್ತಿ ಬೆಳೆ ಎಲ್ಲಿದು ಅಂದ್ರೆ ಸಂಡೂರು ತಾಲೂಕಿನ ವಿಟ್ಲಾಪುರ ಗ್ರಾಮದಲ್ಲಿ ರೈತರು ಹತ್ತಿ ಬೆಳೆಯನ್ನ ಬೆಳೆದಿದ್ರು. ಮಳೆರಾಯ ಕೈಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದೇ ಹೊಲದಲ್ಲಿ ಸೊರಗ್ತಾ ಇದೆ ಹತ್ತಿ ಬೆಳೆ. ಸಂಡೂರು ತಾಲೂಕಿನ ವಿಟ್ಲಾಪುರ ಗ್ರಾಮದ ರೈತರ ಹತ್ತಿ ಬೆಳೆ ಎಕರೆಗೆ 55,000 ರೂಪಾಯಿ ಖರ್ಚನ್ನ ಮಾಡಿ ಬೆಳೆದಿದ್ದಂತಹ ಹತ್ತಿ ಬೆಳೆ ಇದು. 2 ತಿಂಗಳಾದರೂ ನೆಲದಲ್ಲಿ ಮೇಲೇಳದ ಹತ್ತಿ ಬೆಳೆ. ಮಳೆ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ ಹತ್ತಿ ಬೆಳೆಗಾರರು ಬರದ ಹೊಡೆತಕ್ಕೆ ಸಿಕ್ಕಿ ಜಮೀನಿನಲ್ಲಿ ಕಮರ್ತಾ ಇದೆ ಹತ್ತಿ ಬೆಳೆ. ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ರೈತರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಹತ್ತಿ ಬೆಳೆ ಭೂಮಿಯಿಂದನೇ ಮೇಲೆ ಬಂದಿಲ್ಲ. ಈಗ ಮಳೆ ಬರಲಿಲ್ಲ ಅಂದರೆ ಏನು ಮಾಡಬೇಕು? ನಮ್ಮ ಬೆಳೆಗೆ ಪರಿಹಾರ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಕಳೆದ 2 ತಿಂಗಳಿನಿಂದ ಬಳ್ಳಾರಿಯಲ್ಲಿ ಮಳೆಯ ಅಭಾವದಿಂದ ಈಗ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೊಲದಲ್ಲಿ ಬೆಳೆದ ಬೆಳೆ ಎಲ್ಲವೂ ಕೂಡ ಈಗ ಹಾಳಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನಾನು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಟ್ಲಾಪುರ ಗ್ರಾಮದ ಹತ್ತಿ ಹೊಲದಲ್ಲಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಎದೆ ಎತ್ತರಕ್ಕೆ ಬೆಳೆಬೇಕಾದಂಥ ಹತ್ತಿ ಏನಿದೆ ಅದು ನೀರಿನ ಕೊರತೆಯಿಂದ ಈಗ ಅಂದರೆ ಮಳೆ ಕೈಕೊಟ್ಟ ಪರಿಣಾಮವಾಗಿ ಕೇವಲ ನೆಲದಿಂದ ಒಂದು ಗೇನ್ ಮಾತ್ರ ಈಗ ಉದ್ದಕ್ಕೆ ಬೆಳೆದಿರುವಂಥದ್ದು. ಇಲ್ಲೇ ಇದು ಹೂವನ್ನು ಬಿಡುವಂಥ ಒಂದು ಪ್ರಮೇಯ ನಿರ್ಮಾಣ ಆಗಿರುವಂಥದ್ದು. ಬರಗಾಲದ ನಿಮಿತ್ತವಾಗಿ ಹೊಲದಲ್ಲಿ ನಾಟಿ ಮಾಡಿದಂಥ ಹತ್ತಿ ಬೆಳೆ ಏನಿದೆ ಇದು ಸಂಪೂರ್ಣವಾಗಿ ಈಗ ಹಾಳಾಗಿರುವಂಥದ್ದು. ಪ್ರತಿ ಎಕರೆಗೂ 50,000ಕ್ಕೂ ಹೆಚ್ಚು ಖರ್ಚು ಮಾಡಿ ರೈತರು ಬೆಳೆಯನ್ನು ಬೆಳೆದಿರುವಂಥದ್ದು. ಮುಖ್ಯವಾಗಿ ಈ ಹಂತದಲ್ಲಿ ಅಂದರೆ ಸುಮಾರು 2 ರಿಂದ 2.5 ಅಡಿ ಅಷ್ಟು ಅಂದರೆ ಈ ಎತ್ತರವಾಗಿ ಈ ಒಂದು ಹತ್ತಿ ಬೆಳೆ ಬೆಳೀತಾ ಇತ್ತು. ಪ್ರತಿ ಬಾರಿಯೂ ಉತ್ತಮ ಫಸಲು ಬರ್ತಾ ಇತ್ತು. ಆದರೆ ಕಳೆದ 2 ತಿಂಗಳಿನಿಂದ ಕೂಡ ಮಳೆಗಾಲ ಕೈ ಕೊಟ್ಟಿರುವುದರಿಂದ ಮತ್ತೊಂದು ಕಡೆ ಡ್ಯಾಮ್ನಿಂದ ನೀರು ಏನು ಕಾಲುವೆಗಳಿಗೆ ಹರಿಸದೇ ಇರುವ ಪರಿಣಾಮವಾಗಿ ಈಗ ರೈತರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮುಖ್ಯವಾಗಿ ವಿಟ್ಲಾಪುರ ಸೇರಿದಂತೆ ಸಂಡೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಈಗ ಹತ್ತಿ ಬೆಳೆಯನ್ನು ಬೆಳೀತಾ ಇರುವಂಥದ್ದು. ಎಲ್ಲ ಕಡೆ ಕೂಡ ಇದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಈ ವಿಟ್ಲಾಪುರ ಗ್ರಾಮದಲ್ಲಿ ಒಂದಷ್ಟು ಏನು ಜಮೀನುಗಳಿದ್ದಾವೆ ಇವೆಲ್ಲವೂ ಕೂಡ ಮಳೆ ಆಶ್ರಿತ ಜಮೀನುಗಳಾಗಿರುವಂಥದ್ದು. ಮಳೆ ಬಂದರೆ ಮಾತ್ರ ಇಲ್ಲಿ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಬರ ಕೂಡ ಈ ಒಂದು ತಾಲೂಕಿನಲ್ಲೂ ಕೂಡ ಆವರಿಸಿರುವಂಥದ್ದು. ಒಟ್ಟಿನಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ರೈತರು ಸಾಕಷ್ಟು ಬೆಳೆಗಳು ಹೊಲದಲ್ಲಿ ನಾಟಿ ಮಾಡಿದರೂ ಕೂಡ ಅವು ಕೈ ಕೊಡ್ತಾ ಇರುವಂಥದ್ದು. ಮುಖ್ಯವಾಗಿ ಹತ್ತಿ ಬೆಳೆ ಏನಿದೆ ಅದು ಸಂಪೂರ್ಣವಾಗಿ ಈಗ ಫಸಲು ಬಾರದ ರೀತಿಯಲ್ಲಿ ಈಗ ನಿಂತಿರುವಂಥದ್ದು. ಯಾಕೆಂದರೆ ಮಳೆ ಇದ್ದರೆ ಮಾತ್ರ ಅದು ಫಸಲು ಬರುತ್ತೆ. ಈಗ ನೆಲದ ಹಂತದಲ್ಲಿ ಅಂದರೆ 1 ಅಡಿ ಮಾತ್ರ ಈಗ ಈ ಒಂದು ಹತ್ತಿ ಬೆಳೆ ಏನಿದೆ ಅದು ಬಂದಿರುವಂಥದ್ದು. ಹಾಗಾಗಿ ಎಲ್ಲ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು. ರೈತರ ನೆರವಿಗೆ ಈಗ ಸರ್ಕಾರ ಕೂಡ ಮುಂದಾಗಬೇಕನ್ನುವಂಥದ್ದು ಕೂಡ ಈಗ ನ್ಯೂಸ್ ಫಸ್ಟ್ನ ಆಶೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ಈಗ 3 ತಿಂಗಳು ಆಯ್ತು ಸರ್, ಬಿತ್ತಿ 2ನೇ ಸಲ ಬಿತ್ತಕ್ಕೆ. ಇವಾಗ ಬಿತ್ತಿದ್ರೆ 3ನೇ ಸಲ, ಅప్పుడు ಮಳೆ ಇಲ್ಲ. 1 ಎಕರೆ ಬಂದು 20-25 ಸಾವಿರ ರೂಪಾಯಿ ಮೇಲೆ ಖರ್ಚು 1 ಎಕರೆ ಬಂದು. ಇವಾಗ 3ನೇ ಸಲ ಬಿತ್ತಾಗ ಇವಾಗ ಬಿತ್ತಿದ್ರೆ 2ನೇ ಸಲ ಬಿತ್ತೀವಿ. ಇವಾಗ 3ನೇ ಸಲ ಬಿತ್ತಿದ್ರೆ 3ನೇ ಸಲ ಬಿತ್ತದು. ಮಳೆ ಇಲ್ಲ ಪಟ್ ಸರ್. ರೈತರು ಭಾಳ ಕಷ್ಟ ಜೀವನ. ಹೆಂಗಪ್ಪ ಇದ್ರ ಮುಂದೆ ನಮ್ಮದು ಪರಿಹಾರ ಹೆಂಗೆ? ಇವಾಗ ಇದ್ರಾಗ ಏನಿಲ್ಲ. ಮತ್ತೆ ಇವಾಗ ಬಿತ್ತಿದ್ರೆ ನಾವು ರೊಕ್ಕಡೆ ಕೂಡ ಇಲ್ಲ, ದುಡಿಮೆ ಇಲ್ಲ. ಇಲ್ಲಿ ಭಾಳ ಕಷ್ಟ ಐತೆ ಸರ್ ನಮ್ಮದು. ಇವಾಗ ಹೆಂಗೆ ಮಾಡ್ಬೇಕಂತ ಕೇಳ್ಕೊಂಬಕಚ್ಚಿ ಸರ್. ಈಗ ಇದು ನೆಲದ ಹಂತದಲ್ಲೇ ಹೂ ಬಿಡ್ತಾ ಐತೆ, ಬರಲ್ಲ ಸರ್. ಅದು ಆಯ್ತು, ಮುಗಿತು ಸರ್. ಇಲ್ಲಿ ಇವಾಗ ಮತ್ತೆ ಬಿತ್ತಬೇಕಂತ ಹೇಳ್ತೀವಲ್ಲ ಸರ್. ಎಷ್ಟು ಖರ್ಚು ಮಾಡಿದ್ರು 1 ಎಕರೆಗೆ? 25,000 ರೂಪಾಯಿ ಸರ್. ಎಕರೆ 25,000 ರೂಪಾಯಿ ಖರ್ಚು ಬರ್ತದೆ ಸರ್. ಮತ್ತು ಎಕರೆ 25,000 ಅಂದ್ರೆ 2 ಸಲ ಬಿತ್ತಿ ಸರ್. ಇವಾಗ ಬಿತ್ತಿದ್ರೆ 3ನೇ ಸಲ. 3ನೇ ಸರಿ ಆದರೂ ಬರ್ತಾ ಇಲ್ಲ. ಎಲ್ಲ ಮಳೆ ಆಶ್ರಿತ ಮಳೆ ಇಲ್ಲದ್ರೆ ಬೆಳೆ, ಇಲ್ಲದ್ರೆ ಇಲ್ಲ ಸರ್. ಮಳೆ ಬಂದರೆ ಬೆಳೆ, ಇಲ್ಲದ್ರೆ ಇಲ್ಲ. ಈ ಕಡೆ ನೀರಿಂದ ಈಗ ಅಧಿಕಾರಿಗಳು ಬಂದು ನೋಡ್ತಾ ಇದ್ರ? ಯಾರು ಇವಾಗ ಬಂದ್ರ ಸರ್? ನಾವು ಅಪ್ಪಟ್ಟು ನೋಡಿಲ್ಲ. ಇವಾಗ ಬಂದ್ರ ಸರ್. ನಾವು ಮತ್ತೆ ಕೇಳ್ಕೊಂಬೋದು. ಏನು ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ? ನಿಮ್ಮ ಬೇಡಿಕೆ ಏನೀಗ? ನಮ್ಮ ಬೇಡಿಕೆ ಏನಿಲ್ಲ ಸರ್. ಮತ್ತೆ ಅವ್ರು ಸರ್ಕಾರದವ್ರು ಏನು ಕೊಡ್ತಾರೆ ಮತ್ತೆ ಬೇಡಿಕೆ ಎಂಬುದು ಪರಿಹಾರ. ನಾವಂತ ಖರ್ಚಿಟ್ಟಿವಲ್ಲ ಸರ್. ಇವಾಗ ಬೆಳೆ ಇಲ್ಲ, ಮಳೆ ಇಲ್ಲ. ಎಷ್ಟು ಕೊಡ್ಬೇಕಂತೀರಿ 1 ಎಕರೆಗೆ? ಅವೇನು ಸರ್ 25,000 ರೂಪಾಯಿ ಖರ್ಚು ಬಂದತ್ತೆ. 25, 50 ಸಾವಿರ. ಮತ್ತೆ ಇವಾಗ 2 ಸಲಕ್ಕೆ 50,000 ಕೊಡ್ಬೇಕಂತೀರಿ.